ಆ ಸಿದ್ದರಾಮಯ್ಯ ಬರಬೇಕಾದ್ರ ಕಾರಣ ನಮ್ಮಂತ ಸಣ್ಣ ಹುಡುಗರ ಪ್ರಯತ್ನ ಅಲ್ಲ. ಹೌದಾ? ಆ ಸಿದ್ದರಾಮಯ್ಯನವರು ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಒಂದು ಕಾಣಲಾರ್ದಂತ ಒಂದು ದೊಡ್ಡ ಶಕ್ತಿ ಅದ. ಆ ಶಕ್ತಿ ಯಾವುದಪ್ಪ ಅಂದ್ರೆ ಇದೇ ನಮ್ಮ ಸ್ಟೇಜಿನ ಮ್ಯಾಗ ಕುಂತಾರ ನಮ್ಮ ಸಿದ್ದಪ್ಪ ಕಾಕೋರು. ಹೌದು ಹೌದಪ್ಪ, ಹೌದು. ಹೇಳು ಕಾಕ, ಹೇಳು ಹೇಳು ಹೇಳು. ಇವರು ಒಂದು ಪ್ರಯತ್ನದಿಂದ ಸಿದ್ದರಾಮಯ್ಯನ ಸಾಹೇಬನವರು ನಮಗೆ ಬಹಳಷ್ಟು ಪ್ರಯತ್ನ ಮಾಡಿ ಸಿದ್ದರಾಮಯ್ಯ ಸಾಹೇಬರನ್ನ ನಮ್ಮ ಊರಿಗೆ ಬರಮಾಡಿಕೊಂಡ್ರು. ಜೋರಾದ ಚಪ್ಪಾಳೆ ತಟ್ಟಬೇಕು ಎಲ್ಲರೂ ಹಿರಿಯರು. ಭೀಮನಂಗ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿಟ್ಟಿನೊಳಗ ಭೀಮನಂಗ, ನಿಟ್ಟ ಒಳಗ ಧರ್ಮನಂಗ, ನಿಟ್ಟ ಒಳಗ ಭೀಮನಂಗ, ಒಳಗ ಧರ್ಮನಂಗ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ನಿಷ್ಠೆಯೊಳಗ ಧರ್ಮನಂಗ, ಸಿಟ್ಟಿನೊಳಗ ಭೀಮನಂಗ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿಟ್ಟಿನೊಳಗ ಭೀಮನಂಗ, ನಿಟ್ಟ ಒಳಗ ಧರ್ಮನಂಗ, ಸಿಟ್ಟಿನೊಳಗ ಭೀಮನಂಗ, ನಿಟ್ಟ ಒಳಗ ಧರ್ಮನಂಗ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಭಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ. ಕೂಡಿರುವಂತ ಹೌದು, ಹಂಬಳೂರು ಗ್ರಾಮದ ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಹೌದು, ಕಲಾವಂತರಿಗೂ, ಬುದ್ಧಿವಂತರಿಗೂ, ಜ್ಞಾನ ಪಂಡಿತರೆಲ್ಲರಿಗೂ, ಆಹಾ, ಹಾಡ್ಕಿ ಸಂಘದ ವತಿಯಿಂದ ಎಲ್ಲರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ 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 ಮುಖ್ಯವಾಗಿ ಈ ಒಂದು ಭಾಗದೊಳಗ ಅಂಬಳೂರು ಗ್ರಾಮದೊಳಗ ಹೌದು ಸಿದ್ದರಾಮಯ್ಯ ಸಾಹೇಬರ ಒಂದು ಅಭಿಮಾನಿ ಬಳಗಕ್ಕ ಆಹಾ, ಸಾವಿರದ ಒಂದು ನಮಸ್ಕಾರಗಳನ್ನ ಹೇಳುತ್ತ ಹೇಳಿ ಹೇಳಿ. ಜ್ಞಾನಿಗಳು ಒಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಇತಿಹಾಸ ಹುಡುಕುತ್ತ ಹೋದರ ತಮ್ಮ ಮೊದಲನ್ನು ಚಂದ್ರಗುಪ್ತ ಮೌರ್ಯ. ಹೌದು ಹೌದು. ಕುರುಬರ ಬೋಣಿಗೆ ಇಲ್ಲದೆ ಹೋದರ ಸುದ್ದಿಲ್ಲು ಮಾಡುವ ಕಾರ್ಯ. ಕಾರ್ಯ ಕಾರ್ಯ. ಇತಿಹಾಸ ಹುಡುಕುತ್ತವಾದರ ತಮ್ಮ ಮೊದಲನ್ನು ಚಂದ್ರಗುಪ್ತ ಮೌರ್ಯ. ಆಹಾ, ಕುರುಬರ ಬೋಣಿಗೆ ಇಲ್ಲದೆ ಹೋದರ ಸುದ್ದಿಲ್ಲು ಮಾಡುವ ಕಾರ್ಯ. ಕಾರ್ಯ ಕಾರ್ಯ. ಭಂಡ ಬ್ರಿಟಿಷರ ರುಂಡ ಕಡದನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಯಾರೋ ಸಿದ್ದರಾಮಯ್ಯ ಧೈರ್ಯ. ಹೌದಾ? ಸಿದ್ದರಾಮಯ್ಯ ಅಂತಂದ್ರೆ ಹೌದು. ಅದು ಒಂದು ವ್ಯಕ್ತಿ ಅಲ್ಲ, ಹೌದು ಹೌದಿಪ್ಪ, ಕರ್ನಾಟಕದ ಶಕ್ತಿ. ಹೌದಾ? ಅಂತ ಒಂದು ಸಿದ್ದರಾಮಯ್ಯರ ಮ್ಯಾಗ ನೀವು ಚಾಲ ಬರ್ದೇರಿ. ಹೌದು. ಆ ಒಂದು ಚಾಲ ನಿಮ್ಮ ಬಾಯ್ದಿಂದನೇ ಹಾಡ್ರಿ ಅಂತ ಹೇಳಿ ಕಿಶಂದ ಬಹಳಷ್ಟು ಅಪೇಕ್ಷೆ ಪಟ್ರು. ಹೌದಾ? ನಮ್ಮ ಪುಂಡ್ಲಿಕ್ ಮಾಸ್ತರ್ ಸಹಿತ ಹಾಡ್ತಾರ ಚಾಲನ್ನ. ಹೌದಾ? ಅವ್ರು ಆಡೋದು ನಾವೆಲ್ಲ ಕಡೆ ಕೇಳಿವಿ. ಶಿವನಿಗೆ ಶಿವಶರಣ ಕ್ಯಾಸೆಟ್ ಮಾಡಿನೂ ಬಿಟ್ಟಾನ. ಹೌದಾ? ಖರೆ ಬರದವ್ರು ಬಾಯಿದೇನ ಕೇಳಬೇಕು ಅನ್ನೋದು ಅಭಿಲಾಷೆ ಆದ ನಮ್ಮದು ಅಂತ ಹೇಳಿ ತಿಳ್ಕೊಂಡು ಹೌದು ಬಹಳ ಹುಮ್ಮಸ್ಸದಿಂದ
ಹೇಳ್ಯಾರ. ಅಂತ ಒಂದು ಸಿದ್ದರಾಮಯ್ಯನವರು ನಮ್ಮ ಊರಿಗೆ ಸಹಿತ ಬಂದಾರ. ಹೌದು ಬಂದಾರಿಪ್ಪ. ಆ ಸಿದ್ದರಾಮಯ್ಯ ಬರಬೇಕಾದ್ರ ಕಾರಣ ನಮ್ಮಂತ ಸಣ್ಣ ಹುಡುಗರ ಪ್ರಯತ್ನ ಅಲ್ಲ. ಹೌದಾ, ಆ ಸಿದ್ದರಾಮಯ್ಯನವರು ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಒಂದು ಕಾಣಲಾರ್ದಂತ ಒಂದು ದೊಡ್ಡ ಶಕ್ತಿ ಅದ. ಆ ಶಕ್ತಿ ಯಾವುದಪ್ಪ ಅಂದ್ರೆ ಇದೇ ನಮ್ಮ ಸ್ಟೇಜಿನ ಮ್ಯಾಗ ಕುಂತಾರ ನಮ್ಮ ಸಿದ್ದಪ್ಪ ಕಾಕೋರು. ಹೌದು ಹೌದಪ್ಪ. ಹೌದು, ಹೇಳು ಕಾಕ, ಹೇಳು ಹೇಳು ಹೇಳು. ಇವರು ಒಂದು ಪ್ರಯತ್ನದಿಂದ ಸಿದ್ದರಾಮಯ್ಯನ ಸಾಹೇಬನವರು ನಮಗೆ ಬಹಳಷ್ಟು ಪ್ರಯತ್ನ ಮಾಡಿ ಸಿದ್ದರಾಮಯ್ಯ ಸಾಹೇಬರನ್ನ ನಮ್ಮ ಊರಿಗೆ ಬರಮಾಡಿಕೊಂಡ್ರು. ಜೋರಾದ ಚಪ್ಪಾಳೆ ತಟ್ಟಬೇಕು ಎಲ್ಲರೂ ಹಿರಿಯರು. ಮತ್ತು ಇದಲ್ದೇ ಈಗೊಂದು ವಾರದಿಂದ ಅವ್ರ ಮಗನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದರು. ಅವರ ಮಗನ್ನ ನಮ್ಮ ಸಿದ್ದರಾಮಯ್ಯ ಮ್ಯಾಗಿನ ಅಭಿಮಾನದಿಂದ 220 ಓಟ್ಗಳ ಅಂತರದಿಂದ ಆರಿಸಿ ತಂದೇವ್ರಿ ಅವನ ಮಗನ. ಆ ಗ್ರಾಮ ಪಂಚಾಯತಿ ಲೆವೆಲದೊಳಗೆ ಸುಮಾರು 850 ವೋಟಿಂಗ್ ಅಟ್ಟೆ ಆಗ್ಯದ. ಅದರೊಳಗೆ 220 ವೋಟಿಂಗ್ ಲೀಡ್ ಕೊಟ್ಟ ಕೇಶಿಂದ ತರಬೇಕಾದ್ರೆ ಅಂಥ ಒಂದು ಶಕ್ತಿ ನಮ್ಮ ಊರೊಳಗೆ ಅವ್ರದ್ದು ಆದ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವ್ರ ಹಾಡ ತಾವೆಲ್ಲರೂ ಕೇಳಿದ್ವಿ. ಹೇಳ್ರಲ್ಲ. ಜನುಮ ತಾಳಿದ ಸಿದ್ದರಾಮನ ಹುಂಡ್ಯಾಗ ಬೆಳದ ಬಲ್ದಿದ ಹಾಲ ಮತ್ತದ ಬಡ್ಯಾಗ ಏ ಜನುಮ ತಾಳಿದ ಸಿದ್ದರಾಮನ ಹುಂಡ್ಯಾಗ ಬೆಳದ ಬಲ್ದಿದ ಹಾಲ ಮತ್ತದ ಬಡ್ಯಾಗ ಈ ನಾಡಿನ ಜನಕ ನೀ ಆಗಿದಿ ತಿಲಕ. ಈ ನಾಡಿನ ಜನಕ ನೀ ಆಗಿದಿ ತಿಲಕ. ಸಿಟ್ಟಿನೊಳಗ ಪ್ರೇಮನಗ ನಿಷ್ಠೆ ಒಳಗ ಧರ್ಮನಗ. ಸಿಟ್ಟಿನೊಳಗ ಪ್ರೇಮನಗ ನಿಷ್ಠೆ ಒಳಗ ಧರ್ಮನಗ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಏ ಬೆಟ್ಟದಷ್ಟು ಕಷ್ಟ ಮೆಟ್ಟಿ ತುಳದಿ ಮಣ್ಣಾಗ ಗಟ್ಟಿತನದಿಂದ ಬೆಳದಿ ಕನ್ನಡ ನಾಡಾಗ. ಏ ಬೆಟ್ಟದಷ್ಟು ಕಷ್ಟ ಮೆಟ್ಟಿ ತುಳದಿ ಮಣ್ಣಾಗ ಗಟ್ಟಿತನದಿಂದ ಬೆಳದಿ ಕನ್ನಡ ನಾಡಾಗ. ನೇರ ಮಾತಿನ ಸೂರ ವೈರಿಗೆ ಆಗಿದಿ ಕಾರ. ನೇರ ಮಾತಿನ ಸೂರ ವೈರಿಗೆ ಆಗಿದಿ ಕಾರ. ನಿಷ್ಠೆ ಒಳಗ ಪ್ರೇಮನಗ ನಿಷ್ಠೆ ಒಳಗ ಪ್ರೇಮನಗ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಸಿದ್ದರಾಮಯ್ಯ ಹಿಡದ ಬಡವರ ಕೈಯ. ಏ ಸೊಡ್ಡ ಹೊಡೆದಿದ್ದೋ ನೀ ವಿಧಾನಸಭದಾಗ ದೊಡ್ಡ ಜನ ಕೂಡದ ಬಂದು ಬಳ್ಳಾರಿ ನಾಡಾಗ. ಸಿದ್ದರಾಮಯ್ಯನವರು ಸೊಡ್ಡ ಹೆಂಗಿತ್ತಪ್ಪ ಅಂತಂದ್ರೆ ವಿಧಾನಸಭೆದೊಳಗೆ ಗಣಿ ದಣಿ ತಾಕತ್ತು ನಿನಗಿತ್ತಪ್ಪ ಅಂತಂದ್ರೆ. ಹೌದಾ, ಮೈಸೂರು ಭಾಗದೊಳಗೆ ನೀ ಬೆಳೆದಿದ್ದಿ, ಮಂಡ್ಯ ಜಿಲ್ಲಾದೊಳಗೆ ಬೆಳೆದಿದ್ದಿ, ದಕ್ಷಿಣ ಕರ್ನಾಟಕದೊಳಗೆ ನೀ ಬೆಳೆದಿ. ಕರೆ ಸಿದ್ದರಾಮಯ್ಯ ನಮ್ಮ ಬಳ್ಳಾರಿ ಧೂಳಿಗೆ ಕಾಲಿಟ್ಟು ನೋಡ ತಕ್ಕತ್ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ ಬಂದು ನೋಡು ಅಂತ ಹೇಳಿ ಕೇಶಿಂದ ಸವಾಲು ಹಾಕಿದ. ಹೌದು ಹಾಕಿದಾಗ ಅಂತ ಸಂದರ್ಭದೊಳಗೆ ಬಹಳ ದಿನ ಉಳಿದಿಲ್ಲ. ಹೌದಾ, ನಿನ್ನ ಶಾರಕ್ಕೆ ನಾ ಬಂದೇ ತೀರ್ತೀನಿ ಅಂತೇಳಿ ಸಿದ್ದರಾಮಯ್ಯ ವಿಧಾನಸೌಧದೊಳಗೆ ಸೊಡ್ಡ ಹೊಡೆದು ಬಿಟ್ಟ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೊಡ್ಡ ಹೊಡೆದು ಸಾವಿರಾರು ದಂಡನ್ನ ಕರ್ಕೊಂಡು ಪುಣ್ಯಾತ್ಮರೇ ಬಳ್ಳಾರಿ ನಾಡಿಗೆ ಬಂದ್ರ ಗಣಿ ಧೂಳು ಹೋಯ್ತು, ಬರೀ ಸಿದ್ದರಾಮಯ್ಯನ ಧೂಳು ಹಾರಿತು ಬಳ್ಳಾರಿ ಒಳಗ. ಬಳ್ಳಾರಿ ಒಳಗೆ ಅವನ ಹವಾ ಎದ್ದು ಕರ್ನಾಟಕದ ತುಂಬ ಅವನ ಕೀರ್ತಿ ಹೆಚ್ಚಿಗಾಗಿ 2013 ಒಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು. ಆಗ್ಯಾರಿಪ್ಪ ಆಗ್ಯಾನ. ಹೆಂಗ್ ಹೊಡೆದ್ರು ಸೊಡ್ಡ? ಏ ಸೊಡ್ಡ ಹೊಡೆದಿದ್ದ ನೀ ವಿಧಾನಸಭದಾಗ ದೊಡ್ಡ ಜನ ಕೂಡದ
ಹುಟ್ಟದೋ ಬಂದು ಬಳ್ಳಾರಿ ನಾಡಾಗ ನೀ ಹೊಡದಿದಿ ಗುಡುಗ ಧಣಿಗಳಿಗೆ ಹತ್ಯದ ನಡಗ ನೀ ಹೊಡದಿದಿ ಗುಡುಗ ಧಣಿಗಳಿಗೆ ಹತ್ಯದ ನಡಗ ಹಿಟ್ಟಿನೊಳಗ ಭೀಮನೊಳಗ ನಿಷ್ಠೆ ಒಳಗ ಧರ್ಮನಗ ಹಿಟ್ಟಿನೊಳಗ ಭೀಮನೊಳಗ ನಿಷ್ಠೆ ಒಳಗ ಧರ್ಮನಗ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಹುಲಿಯಾಗಿ ಮೆರೆದೋ ನೀ ಅಧಿಕಾರದಾಗ ಇಲ್ಲಿ ಹಂಜಿ ಹೊಕ್ಕವೋ ಹೋಗಿ ಗೊತ್ತಿನ ಒಳಗ ಹುಲಿಯಾಗಿ ಮೆರೆದೋ ನೀ ಅಧಿಕಾರದಾಗ ಇಲ್ಲಿ ಹಂಜಿ ಹೊಕ್ಕವೋ ಹೋಗಿ ಗೊತ್ತಿನ ಒಳಗ ಚಾಣಕ್ಯ ನೀ ಅನಸಿ ಮಾಣಿಕ್ಯ ಬುದ್ಧಿ ಒಳಗ ಚಾಣಕ್ಯ ನೀ ಅನಸಿ ಮಾಣಿಕ್ಯ ಸಿಟ್ಟಿನೊಳಗ ಭೀಮನಗ ನಿಷ್ಠೆ ಒಳಗ ಧರ್ಮನಗ ಸಿಟ್ಟಿನೊಳಗ ಭೀಮನೊಳಗ ನಿಷ್ಠೆ ಒಳಗ ಧರ್ಮನಗ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಕೊಟ್ಟಿದೋ ಬಡ ಹಸಿದ ಹೊಟ್ಟಿಗ ಅಲ್ಲಿನ ಭಾಗ್ಯ ಕೊಟ್ಟಿದೋ ಕಲಿಯೋ ಬೆಳೆಯೋ ಮಕ್ಕಳಿಗ ಜನ ಮೆಚ್ಚಿದ ನಾಯಕ ಸೇವೆ ನಿನ್ನ ಕಾಯಕ ಜನ ಮೆಚ್ಚಿದ ನಾಯಕ ಸೇವೆ ನಿನ್ನ ಕಾಯಕ ಎಷ್ಟೇ ಒಳಗ ಭೀಮನಗ ಎಷ್ಟೇ ಒಳಗ ಧರ್ಮನಗ ಎಷ್ಟೇ ಒಳಗ ಭೀಮನಗ ಎಷ್ಟೇ ಒಳಗ ಭೀಮನಗ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಸಿದ್ದರಾಮಯ್ಯ ಹಿಡದ ಬಡವರ ಕೈಯ ಕೃಷಿ ಭಾಗ್ಯ ಪಶು ಭಾಗ್ಯ ವಸತಿ ಭಾಗ್ಯ ನೀ ನಮಗ ಸಿಕ್ಕಿದ್ದು ನಮ್ಮ ಭಾಗ್ಯ ಏನಾಗ್ಯದ ಏನಾಗ್ಯದ್ರಿ ಸಿದ್ದರಾಮಯ್ಯನವರು ಅನೇಕ ಯೋಜನೆಗಳನ್ನ ತಂದ್ರು ನಮ್ಮ ಕರ್ನಾಟಕದ ಜನಕ್ಕೆ ಹೌದೌದ್ರಿ ಅದ್ರೊಳಗೆ ಕೃಷಿ ಭಾಗ್ಯ ಪಶು ಭಾಗ್ಯ ಅನ್ನ ಭಾಗ್ಯ ಶೂ ಭಾಗ್ಯ ಅನ್ನೋದ್ರೊಳಗಾಗಿ ಈ ವರ್ಷ ಅಧಿಕಾರಕ್ಕೆ ಬಂದ್ರು ಈ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಆದ್ರು ಹೌದ್ 2ನೇ ಬಾರಿ ಮುಖ್ಯಮಂತ್ರಿ ಆದ್ರೆ ಎಂತೆಂತ ಯೋಜನೆಗಳನ್ನ ತಂದ್ರು ಏನು ತಂದ್ರಿ ಸರ ಗೃಹಲಕ್ಷ್ಮಿ ಹೌದೌದೌದು ಗೃಹಲಕ್ಷ್ಮಿ ಅಂತಂದ್ರೆ ಹೆಣ್ಣು ಮನೆಯೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೌದೌದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಆ ಮನೆಯ ಆ ಕುಟುಂಬದ ಒಂದು ಸದಸ್ಯ ಆಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ 2,000 ರೂಪಾಯಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದರು. ಮತ್ತ ತಿರುಗಾಡುವಂತ ಹೆಣ್ಣು ಮಕ್ಕಳಿಗೆ ಆ ಬಸ್ ಫ್ರೀ ಮಾಡಿದ್ರು, ಉಚಿತವಾಗಿ ಬಸ್ಸಿನ ಹೌದ್ರಿ ಸರ್ ಕೂಡ ಮಾಡಿದ್ರು. ಅದಲ್ದೇ ಬಡವರಿಗೆ ಎಷ್ಟೋ ಮಂದಿಗೆ ಕರೆಂಟನ್ನು ಸರಿಯಾಗಿ ಬಳಕೆ ಮಾಡೋದಾಗವಲ್ದು, ಬಳಕೆ ಮಾಡಿದ್ರು ಸಹಿತ ಅವರು ಬಿಲ್ ಕಟ್ಟುವುದಾಗವಲ್ದು, ದೊಡ್ಡ ರೊಕ್ಕ ತೊಗೊಂಡೋಗಿ ಬಿಲ್ ಕಟ್ಟುವುದಾಗವಲ್ದು. ಅಂಥ ಒಂದು ಮನೆಗೆ ಅನುಕೂಲ ಆಗಲಿ ಅಂತ ಹೇಳಿ ತಿಳ್ಕೊಂಡಕ್ಕೆ ಗೃಹ ಜ್ಯೋತಿ ಅನ್ನತಕ್ಕಂಥ ಯೋಜನೆಯನ್ನು ತಂದರು. ಇಂಥ ಯೋಜನೆಗಳನ್ನು ಸಿದ್ದರಾಮಯ್ಯ ತಂದು ಕೊಳ್ಳೆ ಒಂದಿಷ್ಟು ಮಂದಿಗೆ ಭಾಳ ವಿರೋಧ ಮಾಡಿದ್ರು. ಅದಕ್ಕೆ ಭಾಳ ವಿರೋಧ ಮಾಡಿ ಅಂದ್ರೆ ಅವರು ಇಟ್ಟೆಲ್ಲ ಯೋಜನೆ ಕೊಟ್ಟ ಕೇಶಿಂದ ಕರ್ನಾಟಕವನ್ನು ಮಾರಿ ಬಿಡ್ಲಕ್ಕ ತಯಾರಾಗ್ಯಾನ ಸಿದ್ದರಾಮಯ್ಯ. ಹೌದೌದು, ಇನ್ನ ಭಾಳ ದಿನ ಉಳಿದೆಲ್ಲ ಮಾರಿ ಬಿಡ್ತಾನ ಅಂತೇಳಿ ಕೇಶಿಂದ ಅಂದ್ರು. ಇದಲ್ಲದೇ ಅನೇಕ ಕೇಸುಗಳನ್ನು ಸಹಿತ ಸಿದ್ದರಾಮಯ್ಯನವ್ರ ಮ್ಯಾಗ ಹಾಕಿದ್ರು. 62 ಕೇಸ್ ಹಾಕ್ಯಾರ್ರಿ. ಹಬ್ಬಾ 67 ರೀ. ವಿರೋಧ ಪಕ್ಷದವ್ರು 62 ಕೇಸ್ ಹಾಕ್ಯಾರ. 62 ಕೇಸ್ ಹಾಕಿದ್ರೆ 62 ಕೇಸ್ ಮೂಲಿಗೆ ಬಿದ್ದು ಸಿದ್ದರಾಮಯ್ಯನ ಮೂಲಿಗೆ ಬೀಳಲಿಲ್ಲ. ಹೌದೌದು. ಅಂತ ಒಂದು ಸಿದ್ದರಾಮಯ್ಯನವರು ಇನ್ನೊಂದು 2 ನುಡಿ: ಕೃಷಿ ಭಾಗ್ಯ, ಪಶು ಭಾಗ್ಯ, ವಸತಿ ಭಾಗ್ಯ, ನೀ ನಮಗ ಸಿಕ್ಕಿದ್ದು ನಮ್ಮ ಭಾಗ್ಯ. ನಮ್ಮ ನಾಡೆ ಫಸ್ಟ್, ದೇಶಕ್ಕೆ ಅನುಷ್ಯದ ಬೆಸ್ಟ್. ನಮ್ಮ ನಾಡೆ ಫಸ್ಟ್, ದೇಶಕ್ಕೆ ಅನುಷ್ಯದ ಬೆಸ್ಟ್. ಸಿದ್ದರಾಮಯ್ಯ
ಇಲ್ರಿ ಎಲ್ಲರೂ ಸಮಾಧಾನದಿರ್ರಿ. ಇಲ್ಲಿ ನಾವು ಯಾವ ಪಕ್ಷದ ವಿರುದ್ಧ ಏನು ಆಡ್ಲಕತ್ತಿಲ್ರಿ, ಒಬ್ಬ ವ್ಯಕ್ತಿ ವಿರುದ್ಧ ಒಬ್ಬ ದಯವಿಟ್ಟು- ವ್ಯಕ್ತಿ ಬಗ್ಗೆ ಅಟ್ಟೆ ಆಡ್ಲಕತ್ತೀವಿ. ದಯವಿಟ್ಟು ಮುಗಿಸ್. ಹಾ, ಓಕೆ ಓಕೆ. ಪದ ಆಡ್ತೀವಿ. ಓಕೆ ಓಕೆ ಆಯ್ತಾಯ್ತಾಯ್ತು ರೀ. ಪಕ್ಷದವ್ರು ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಾವು ಯಾವ ಪಕ್ಷಕ್ಕೆ ನಿಂದೆ ಮಾತಾಡಿಲ್ಲ. ಇರಲಿ ಸಮಾಧಾನ ರೀ. ದಯವಿಟ್ಟು ಇಲ್ಲಿಗೆ ಈ ಹಾಡ ಮುಗಿಸ್ರಿ. ಇಲ್ಲಿ ಕೇಳಿ, ಇಲ್ಲಿ ನೋಡ್ರಿ, ದಯವಿಟ್ಟು ಎರಡು ಕಲಾ ತಂಡ